ಯಾವ ಬಿಡಿ ಅವ್ರ ಬಗ್ಗೆ ಎಲ್ಲ ಚರ್ಚೆ SDRF ಹಣದಲ್ಲಿ ಈಗಾಗಲೇ 670 ಕೋಟಿ ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರ 2 ಕಂತುಗಳಲ್ಲಿ ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರ 2,000 ಕೊಡ್ತಾ ಇದೆಯಲ್ಲ, ಅದು ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ. ರಾಜ್ಯ ಸರ್ಕಾರದ ಒಂದು ನಯಾ ಪೈಸೆ ಹಣನೂ ಅದರಲ್ಲಿಲ್ಲ. ಕೇಂದ್ರ ಸರ್ಕಾರ 2 ಕಂತಲ್ಲಿ SDRF ಹಣವನ್ನ ಕೊಟ್ಟಿದೆ. ಅದನ್ನ ಮುಚ್ಚಿಟ್ಟು ನಾವೇ ಕೊಟ್ಟಿದ್ದೀರಿ 2,000 ಅಂತ ಹೇಳ್ತಾ ಇದ್ದಾರೆ. ಇವತ್ತು ಏನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಕೇರಳ ಸರ್ಕಾರನೂ ಹೋಗಿತ್ತು ಸುಪ್ರೀಂ ಕೋರ್ಟ್ಗೆ, ಛೀಮಾರಿಯಾಗಿ ಕಳಿಸಿದ್ದಾರೆ. ನಮ್ಮ ರಾಜ್ಯದ ಜನರನ್ನ ಅವಮಾನ ಮಾಡಬೇಕು ಅಂತ ಹೇಳಿ ಕೇಂದ್ರಕ್ಕೆ ಈ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು. ನೆನ್ನೆ ಏನೋ ಕೇಸ್ ಮುಂದೆ ಹೋಗಿರೋದಕ್ಕೆ ಕಾಂಗ್ರೆಸ್ ಅವರು ಏನು ವಿಜಯ ಪತಾಕೆ ಅಂತ ಏನು ಕೇಸ್ ನಾರ್ಮಲ್ ಆಗಿ ಮುಂದೆ ಹೋಗ್ತೈತೆ, ಎನ್ಕ್ವೈರಿಗೆ ನಾರ್ಮಲ್ ಆಗಿ ಮುಂದೆ ಹೋಗ್ತೈತೆ. ರಾಜ್ಯ ಸರ್ಕಾರ ಹಣ ಇಲ್ಲದೆ ಪಾಪರ್ ಆಗಿದೆ. ಒಂದೇ ಈಗ ರೆವಿನ್ಯೂ ಹಣ ಎಷ್ಟು ಬಜೆಟ್ ಅಲ್ಲಿ ತೋರಿಸಿದ್ರು, ಅದು ಕಲೆಕ್ಟ್ ಆಗ್ತಾ ಇಲ್ಲ. ಟ್ರಾನ್ಸ್ಪೋರ್ಟ್ ಅಲ್ಲಿ ಕಲೆಕ್ಟ್ ಆಗ್ತಾ ಇಲ್ಲ, ಅಬ್ಕಾರಿಯಲ್ಲಿ ಕಲೆಕ್ಟ್ ಆಗ್ತಾ ಇಲ್ಲ, ಹಣನೇ ಬರ್ತಾ ಇಲ್ಲ. ಅವ್ರ ಬಜೆಟ್ ಅಲ್ಲಿ ಏನ್ ತೋರಿಸಿದ್ರು ಹಣನೇ ಬರ್ತಾ ಇಲ್ಲ. ಪಾಪರ್ ಔಟ್ ಇದೆಯಲ್ಲ, ಜನಕ್ಕೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಹೋಗ್ತೈತೆ. ಹಂಗಾರೆ ವೈಟ್ ಪೇಪರ್ ಬಿಡುಗಡೆ ಮಾಡಲಿ. ವೈಟ್ ಪೇಪರ್, ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ವೈಟ್ ಪೇಪರ್ ಅನ್ನ ನಾನು ಕುಮಾರಣ್ಣ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ರೆ ಬಿಡುಗಡೆ ಮಾಡಿ. ಎಷ್ಟು ನಿಮ್ಮ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರಿ ರೆವಿನ್ಯೂ ಕಲೆಕ್ಷನ್ಸ್, ಇದುವರೆಗೆ ಎಷ್ಟು ಬಂದಿದೆ? ಯಾವ್ಯಾವ ತಿಂಗಳಲ್ಲಿ ಕಳೆದ ಬಾರಿ ಎಷ್ಟು ಬಂದಿತ್ತು? ನಮ್ಮ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಬಂದಿತ್ತು? ಈ ಬಾರಿ ಆಯಾ ತಿಂಗಳಲ್ಲಿ ಎಷ್ಟೆಷ್ಟು ಬಂದಿದೆ ಅಂತ ಬಿಡುಗಡೆ ಮಾಡಿ. ನಿಮಗೆ ತಾಕತ್ತಿದ್ರೆ ಅದು ಮುಚ್ಚಿಡ್ತಾ ಇದ್ದೀರಾ. ಪಾಪರ್ ಆಗ್ಬಿಟ್ಟಿದೆ ಸರ್ಕಾರ. 3 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ, 2,000 ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಚುನಾವಣೆಗೋಸ್ಕರ. ಮತ್ತೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಅಕ್ಕಿಯನ್ನ ನಾನು ಅನ್ನಭಾಗ್ಯ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರ ಅನ್ನಭಾಗ್ಯ ಅದು. 5 kg ಕೊಡ್ತಾ ಇರೋದು ನರೇಂದ್ರ ಮೋದಿ. ಇದು ಡೂಪ್ಲಿಕೇಟ್ ಸಿದ್ದರಾಮಯ್ಯ. ಡೂಪ್ಲಿಕೇಟ್ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ಕೇಂದ್ರ ಸರ್ಕಾರ ನಮಗೆ ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಷ್ಟು ಹಣವನ್ನ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕಾಲು ಭಾಗನೂ ಕೊಟ್ಟಿಲ್ಲ. 245% ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ರು ಅದಕ್ಕಿಂತ 245% ಹಣವನ್ನ ಹೆಚ್ಚುವರಿಯಾಗಿ ಮೋದಿಯವರು ಕೊಟ್ಟಿದ್ದಾರೆ. ಅದು ಬಿಟ್ಟು ರೈಲ್ವೆಗೆ ಕೊಟ್ಟಿದ್ದಾರೆ, ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ, ಮೆಟ್ರೋಗೆ ಕೊಟ್ಟಿದ್ದಾರೆ, ಸಬರ್ಬನ್ ರೈಲ್ವೆ ಕೊಟ್ಟಿದ್ದಾರೆ. ಇದೆಲ್ಲ ಎಕ್ಸ್ಟ್ರಾ ಕೊಟ್ಟಿರುವಂತದ್ದು. ಇವ್ರ ಯೋಗ್ಯತೆಗೆ ಜಲಮಿಷನ್ ಕುಡಿಯೋ ನೀರು, ಜಲ್ ಜೀವನ್, ಇವ್ರ ಯೋಗ್ಯತೆಗೆ 50 ವರ್ಷ ಆಗಿದೆ. ನಮ್ಗೆ ಕೇಳ್ತಾರೆ ಮೋದಿ 10 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅಂತ. ನೀವು 50 ವರ್ಷದಲ್ಲಿ ಏನ್ ಮಾಡಿದ್ರಿ? ಗರೀಬಿ ಹಟಾವೋ ಅಂತ ಹೇಳಿದ್ರಿ, ಅಂದ್ರೆ ದೇಶದಲ್ಲಿ ಗರೀಬಿನೇ ಇರಲ್ಲ ಅಂದ್ರಿ, ಬಡತನನೇ ಇರಲ್ಲ. ಏನ್ ಕಡಿಮೆ ಆಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ ವರ್ಷನು. ಮೋದಿ ಅವರು ಬಂದ ಮೇಲೆ ಕಡಿಮೆ ಆಗಿರೋದು. 20 ಕೋಟಿಗೂ ಹೆಚ್ಚು ಜನ, 25 ಕೋಟಿಗೂ ಹೆಚ್ಚು ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ ಒಂಥರ ಡ್ರಾಮಾ ಕಂಪನಿ ಇದ್ದಂಗೆ. ಸುಮ್ಮನೆ ಜನಗಳಿಗೆ ಆಮಿಷವನ್ನ ತೋರಿಸುವಂಥದ್ದು. ಏನೇ ಕೆಲಸ ಕಾರ್ಯ ಮಾಡದೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕಳೆದ 1 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಒಂದು ರೋಡ್ ಮಾಡಿಲ್ಲ, ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಫ್ಲೈಓವರ್ ಕಟ್ಟಿಲ್ಲ. ಇಂಥ ಒಂದು ದರಿದ್ರ ಸರ್ಕಾರ. ಜನ ಇದನ್ನ ನೋಡಿದ್ದಾರೆ, ಬರಗಾಲ ನೋಡಿದ್ದಾರೆ. ಸಿದ್ದರಾಮಯ್ಯನವ್ರ ಕಾಲಿಟ್ಟ ಮೇಲೆ ಬರಗಾಲನೂ ಬಂದಿದೆ. ಯಾವ್ಯಾವ ಬಂದಿದ್ದಾರೆ? 6 ವರ್ಷ ಅವ್ರ ಮುಖ್ಯಮಂತ್ರಿ, 6 ವರ್ಷನೂ ಬರಗಾಲ. ನಾನು ರೆವಿನ್ಯೂ ಮಿನಿಸ್ಟರ್ ಹೇಳ್ತಾ ಇದ್ದೀನಿ ದಾಖಲೆಯಲ್ಲಿ, 6 ವರ್ಷನೂ ಬರಗಾಲ. ಇಂಥ ಬರಗಾಲ ತರುವಂತ ಕಾಂಗ್ರೆಸ್ ರಾಜ್ಯಕ್ಕೆ ಬೇಕಾ ಬೇಡ ಅನ್ನೋದು ಜನ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ಜನ ಈ ಸರಿ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ. ದೇಶವನ್ನ ಕಾವಲು ಕಾಯುವ ಕಾವಲುಗಾರ ನರೇಂದ್ರ ಮೋದಿ ಒಬ್ಬರೇ ಅನ್ನೋದು ತೀರ್ಮಾನವನ್ನ ರಾಜ್ಯದ ಜನ ಕೊಡ್ತಾರೆ.